ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳು. ಆನೇಕಲ್ನ ಮಹಾಜನತೆಗೆ ನಿಮ್ಮ ಭಾರ್ಗವಿ ಶೆಟ್ಟಿ ಮಾಡುವ ಅನಂತ ಧನ್ಯವಾದಗಳು. ತುಂಬ ಸಂತೋಷ ಆಯಿತು. ಪುರಸಭೆ ಆನೇಕಲ್ ಹಾಗೂ ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ HCL ಫೌಂಡೇಶನ್ ಇವರ ವತಿಯಿಂದ ವಿಶ್ವ ಅಂಗವಿಕಲರ ದಿನಾಚರಣೆ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ಮಾಡಿದ್ದು ತುಂಬಾನೇ ಸಂತೋಷ ತಂದಿದೆ. ನಿಮ್ಮನ್ನೆಲ್ಲ ನೋಡಿ ತುಂಬ ಸಂತೋಷ ಆಯಿತು. ಖಂಡಿತವಾಗಿ ನ್ಯೂನತೆ ಅನ್ನೋದು ಅದೊಂದು ನಮ್ಮನ್ನು ಕೂಗಿಸುವಂಥ ವಿಷಯ ಅಲ್ಲ, ನಾವು ಸಾಧಿಸಲೇಬೇಕು, ಅದನ್ನು ಮೆಟ್ಟಿ ನಿಲ್ಲಲೇಬೇಕು ಅನ್ನುವಂಥ ವಿಷಯ. ಖಂಡಿತವಾಗಿ ಡಿಪಾರ್ಟ್ಮೆಂಟಿಂದ ನಿಮಗೆ ಸಿಗ್ತಾ ಇರುವಂಥ ಸವಲತ್ತು ಅದನ್ನೆಲ್ಲ ಕೇಳಿ ತುಂಬ ಸಂತೋಷ ಆಯಿತು. ಈಗ ಅವರು ಅನೌನ್ಸ್ ಮಾಡಿದಂಥ ಯೋಜನೆ ಕೂಡ ತುಂಬ ಯಶಸ್ವಿಯಾಗಲಿ, ಅದರ ಎಲ್ಲ ಪ್ರತಿಫಲಗಳು ನಿಮ್ಮನ್ನು ಸೇರಲಿ. ಆದಷ್ಟು ಎಲ್ಲ ರೀತಿಯಲ್ಲೂ ನೀವು ಸ್ವಾಭಿಮಾನವಾಗಿ ಮುಂದೆ ನಡೆಸೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಸವಲತ್ತುಗಳನ್ನ ಪಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಸ್ವಾಭಿಮಾನ ಎಲ್ಲರ ಸ್ವತ್ತು. ಯಾವತ್ತಿದ್ರೂ ಸಾಧಕರು ಸ್ವಾಭಿಮಾನಿಗಳಾಗೇ ಇರ್ತಾರೆ. ನಾವೆಲ್ಲರೂ ಸಾಧಕರಾಗೋಣ. ಇದೇ ಇದರಲ್ಲಿ ಮಾರ್ಚ್ 8ನೇ ತಾರೀಕು ನಾವು ಮಹಿಳಾ ದಿನಾಚರಣೆ ದಿನ ನನ್ನ ಇನ್ನೊಂದು ಪುಸ್ತಕವನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ಭಾರ್ಗವಿಯ ಭಾವಲಿಪಿ ಅನ್ನೋದು ಆಲ್ರೆಡಿ ಒಂದು ಪುಸ್ತಕ ರಿಲೀಸ್ ಆಗಿ ಅದು ಒಳ್ಳೆ ಪ್ರಕಟಣೆ ಕೂಡ ಹೊಂದಿತು. ಮಾರ್ಚ್ 8ನೇ ತಾರೀಕು ಮನಸಾಲಜಿ ಆಫ್ ಮಾನಿನಿ ಅಂತ ಪುಸ್ತಕ ಬರಿತಾ ಇದ್ದೀವಿ. ಅದರಲ್ಲಿ ಎಲ್ಲ ಹೆಣ್ಮಕ್ಳ ಸಕ್ಸಸ್ ಸ್ಟೋರೀಸ್ನ ನಾವು ಆ್ಯಡ್ ಮಾಡಿದ್ವಿ. ಅದೇ ರೀತಿ ಅಮೃತ ಹಾಗೂ ರೇಣುಕಾ ಅವರ ಸ್ಟೋರೀಸ್ನ ಕೂಡ ನಾವು ಅದರಲ್ಲಿ ಆ್ಯಡ್ ಮಾಡಿದ್ವಿ. ತುಂಬ ಸಂತೋಷ ಆಯಿತು. ಎಷ್ಟು ಕಷ್ಟಪಟ್ಟು ಸಾಧನೆ ಮಾಡ್ತಾ ಇದ್ದಾರೆ. ನಮ್ಮ ಆನೇಕಲ್ಲಲ್ಲಿ ಇಂತಹ ಸಾಧಕಿಯರಿದ್ದಾರೆ ಅನ್ನೋದೇ ನಮ್ಗೆ ಹೆಮ್ಮೆ. ಇನ್ನೂ ಹೆಚ್ಚು ಹೆಚ್ಚು ಸಾಧನೆಗಳು ನಿಮ್ಮ ಕಡೆಯಿಂದ ಬರಲಿ ಅಂತ ನಾನು ದೇವ್ರನ್ನ ಕೇಳ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ಇದುವರೆಗೂ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಭಾರ್ಗವಿ ಶೆಟ್ಟಿ ಮೇಡಮ್ ಅವರಿಗೆ ಧನ್ಯವಾದ.